ಇನ್ನು ಉಳಿದಿರುವಂತಹ 2 ವರ್ಷಗಳ ಅವಧಿಯಲ್ಲಿ ಏನ್ ಕನಸುಗಳಿದ್ದಾವೆ ನಿಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕೃಷ್ಣ ಅವರಿಗೆ? ಅಲ್ಲ, ಈಗಾಗಲೇ ನಾವು ನಮ್ಮ ಡಿ ಕೆ ಸುರೇಶ್ ಅವರ ಸಹಕಾರದಿಂದ, ಮಾಜಿ ಎಂ ಪಿ ಸುರೇಶ್ ಅವರ ಸಹಕಾರದಿಂದ, ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ, ಮತ್ತು ಸರ್ಕಾರದ ಸಿದ್ದರಾಮಯ್ಯನವರು ಎಲ್ಲ ಅವರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿಯನ್ನು ತಂದಿದ್ದೇವೆ. ಅದ್ರ ಪಟ್ಟಿನ ನಿಮ್ಗೆ ಕೊಡ್ತೀನಿ, ನಾನು ಸಾಕಷ್ಟು ಮಾಡಿದ್ದೇವೆ. ಅದು ಸಂಪೂರ್ಣವಾಗಿ ಇನ್ನ 2 ವರ್ಷದಲ್ಲಿ ಮುಗಿಬೇಕು ಅಂತಕ್ಕಂಥದ್ದು. ನಾವೇನು ಅನುಷ್ಠಾನ ಮಾಡ್ತಾ ಇದೀವಲ್ಲ, ಅಲ್ಲ ಏನ್ ನಾವು ತಂದಿದೀವಲ್ಲ, ಅಲ್ಲ, could you ಅದು be ಅನುಷ್ಠಾನ more ಆಗ್ಬೇಕು ಅಂತ. specific? ಅಂದ್ರೆ ಇನ್ನೂ ಸ್ವಲ್ಪ ನಿರ್ದಿಷ್ಟವಾಗಿ ಹೇಳ್ಬೋದಾ? ಅಲ್ಲ, ಈಗ ಇಂಥದ್ದನ್ನ ನೋಡಿ, ಮಾಡಕ್ ಹೊರಟಿದೀವಿ, ನಾವು ಇಷ್ಟು ಬ್ಯಾಲೆನ್ಸ್ ಇದೆ, ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಶ್ರೀರಂಗ ಯೋಜನೆ, ಲಿಫ್ಟ್ ಇರಿಗೇಷನ್, ಶ್ರೀರಂಗ ಲಿಫ್ಟ್ ಇರಿಗೇಷನ್, ಈಗ ಅದಕ್ಕೆ ನೀರು ನಮಗೆ ಬರಲಿಲ್ಲ. ನಾವು ಅದೆಲ್ಲ ಒಂದು ಹಂತಕ್ಕೆ ಅದನ್ನ ಕಂಪ್ಲೀಟ್ ಮಾಡಿದೀವಿ, ಒಂದು ಅರ್ಧ ಕಂಪ್ಲೀಟ್ ಆಗಿದೆ. ಆ ಹಂತಕ್ಕೆ ಬರ್ಬೇಕಂದ್ರೆ ಒಂದು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತೇಳಿ ನಮ್ಮ ಡಿ ಕೆ ಸುರೇಶ್ ಅವರ, ಶಿವಕುಮಾರ್ ಅವರ ಪರಿಕಲ್ಪನೆ. ನಮಗೆ ತುಮಕೂರಿನಿಂದ ಆ ನೀರನ್ನ ತಗೊಂಡ್ಬರ್ತಕ್ಕಂಥದ್ದು ನೇರವಾಗಿ ಪೈಪ್ ಲೈನ್ ಮುಖಾಂತರ ಅದನ್ನ ಅಡ್ಡಿಪಡಿಸ್ತಾ ಇದಾರೆ ಅಲ್ಲಿ. ಆ ಒಂದು ಯೋಜನೆ ಸಂಪೂರ್ಣ ಆಗಬೇಕು. ಬೇರೆ ಬೇರೆ ಲಿಫ್ಟ್ ಇರಿಗೇಷನ್ಗಳೆಲ್ಲ ಮಾಡಿದೀವಿ ನಾವು, ಅವೆಲ್ಲ ಕೂಡ ಸಂಪೂರ್ಣವಾಗಿ ಅದನ್ನೆಲ್ಲ ಮುಗಿಸ್ತಕ್ಕಂಥ ಕೆಲಸ ಆಗಬೇಕು. ರಸ್ತೆಗಳ ಅಭಿವೃದ್ಧಿನೂ ಕೂಡ ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ, ಅವು ಕೂಡ ಮುಗಿಬೇಕು. ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ರಸ್ತೆಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಕೆಲವು ಲಿಫ್ಟ್ ಇರಿಗೇಷನ್ಗಳಿಗೆಲ್ಲ ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ, ಅವೆಲ್ಲ ಮುಗಿತವೆ. ಅವೆಲ್ಲ ಸಮಯ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ನಾನು ಅದನ್ನ ಯಾವ್ಯಾವ ಲಿಫ್ಟ್ ಇರಿಗೇಷನ್, ಎಷ್ಟು ಕೋಟಿ ಇದೆ, ಯಾವ ರೀತಿ ಟೆಂಡರ್ ಮಾಡಿಸಿದ್ದೀವಿ ಅಂತಕ್ಕಂಥ ವಿಚಾರ ತಿಳಿಸ್ತೀನಿ. ಅವೆಲ್ಲ ಯೋಜನೆಗಳು. ಆಮೇಲೆ ಬಹುಗ್ರಾಮಗಳ ಕುಡಿಯೋ ನೀರಿನ ಯೋಜನೆ, ಅದು ಒಂದ್ ದೊಡ್ಡ ಸವಾಲು. ಅಲ್ಲೆಲ್ಲ ಫಾರೆಸ್ಟ್ ಲ್ಯಾಂಡ್ ಇದೆ, ಆ ಫಾರೆಸ್ಟ್ ಲ್ಯಾಂಡ್ ಗಳನ್ನ ಬಿಡಿಸ್ಕೊಡ್ಬೇಕು. ಅವೆಲ್ಲಾನು ಕೂಡ ಈ ಒಂದು 2 ವರ್ಷದ ಅವಧಿನಲ್ಲಿ ಅವೆಲ್ಲಾನು ಎಲ್ಲಾ ಚಾಲೆಂಜಸ್ ಎದುರಿ ಅದನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ. ಆಮೇಲೆ KPS ಶಾಲೆ, ಪಂಚಾಯತಿಗೆ ಒಂದು KPS ಶಾಲೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಕನಸದು, ಸುರೇಶ್ ಶಿವಕುಮಾರ್ ಅವ್ರ ಕನಸು. ಈಗ ನಮ್ಗೆ ಸುಮಾರು ಒಂದು 7-8 KPS ಶಾಲೆಗಳು ಮಂಜೂರಾತಿ ಆಗಿದ್ದಾವೆ. ಅವನ್ನ ಅನುಷ್ಠಾನ ಮಾಡಬೇಕು. ಅವನ್ನ ಇನ್ನೊಂದು ವರ್ಷದಲ್ಲಿ ಅದಕ್ಕೆ ನಾವು ಕಾಯಕಲ್ಪ ಕೊಡ್ಬೇಕು ಅದಕ್ಕೆಲ್ಲಾನು. ಈ ರೀತಿ ಅನೇಕ ಎಲ್ಲ ರಂಗದಲ್ಲೂ, ಎಜುಕೇಶನ್ ಇರ್ಬೋದು, ನೀರಾವರಿ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಎಲ್ಲ ರಂಗದಲ್ಲೂ ಕೂಡ ವರ್ಕ್ ಮಾಡ್ತಾ ಇದೀವಿ ನಾವು. ಓಕೆ, ಈಗ ಮಾಧ್ಯಮಗಳಲ್ಲಿ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದಾಗ ಬಾಲಕೃಷ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಅತಿ ನೆಚ್ಚಿನ ನಾಯಕ. ನ್ಯಾಚುರಲ್. ಅಂದ್ರೆ ಯಾವಾಗಿಂದ ಈ ಪ್ರೀತಿ, ಅಭಿಮಾನ, ಮತ್ತೆ ಯಾವ ಕಾರಣಕ್ಕಾಗಿ? ನಾನು ಎಲ್ಲಿರ್ತೀನಿ ಅಲ್ಲಿ ಆ ನಾಯಕರನ್ನ ಪ್ರೀತಿಸ್ತೀನಿ, ಅವ್ರಿಗೆ ಗೌರವಿಸ್ತೀನಿ. ನಾನು ಅಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗ ನಾನು ಇವ್ರ ಮೇಲೆ ಜಗಳ ಆಡಿರೋದು ಉಂಟು. ನಾನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹಿಂದೆ ಜಗಳ ಆಡಿದ್ದೀನಿ, ಇವ್ರ ಮೇಲೆ ಕುಸ್ತಿ ಮಾಡಿದ್ದೀನಿ, ಇವ್ರ ಮೇಲೆ ಗಲಾಟೆ ಮಾಡಿದ್ದೀನಿ, ಇದೆಲ್ಲ ಉಂಟು. ಇವತ್ತು ನಾವು ಇಲ್ಲಿ ಇದ್ದೀವಿ, ನಾವು ಡಿ ಕೆ ಶಿವಕುಮಾರ್ ಅವರ ಒಟ್ಟಿಗೆ ನಾವು ಇದ್ದೀವಿ. ನಾವೀಗ ನ್ಯಾಚುರಲ್ ಆಗಿ ನಾವು ನನ್ನ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ನಾನು ಯಾರ ಹತ್ರನೂ ರಾಜಿ ಆಗಲ್ಲ. ಏನ್ ನಿಮ್ ತತ್ವ ಸಿದ್ಧಾಂತ ಏನು? ನೇರವಾಗಿ ನನಗೆ ಬ್ಯಾಕ್ ಸ್ಟಾಬಿಂಗ್ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಇವೆಲ್ಲ ಕೂಡ ನನ್ಗಿಲ್ಲ. ಇರ್ತಕ್ಕಂಥ ವಿಚಾರ ನೇರವಾಗಿ ಯಾರೇ ನಾಯಕ ಆಗ್ಲಿ ನಾನು ಹೇಳಲಿಕ್ಕೆ ತಯಾರಿರ್ತೀನಿ, ಅದನ್ನ ಹೇಳ್ತೀನಿ. ಹಿಂಗ ಆಗ್ಬೇಕು, ಹಿಂಗ ಆಗ್ತಾ ಇದೆ, ಹಿಂಗ್ ಮಾಡ್ತಾ ಇದ್ರ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ ನನಗೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ನಾನು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು, ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನು ಅವ್ರ ಜೊತೆ ಇರ್ಲೇಬೇಕಲ್ವಾ? ಅದು ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆದಾಗ್ಲೂ ಕೂಡ ನಿಮ್ಮ ನೆಚ್ಚಿನ ನಾಯಕ ಡಿ ಕೆ ಶಿವಕುಮಾರ್ ಅವರೇ ಆಗಿರ್ತಾರೆ. ಅವರ ಪರವಾಗಿ ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಅಂಥ ವಿಶೇಷತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ತಾವು ಕಂಡಂಥದ್ದೇನು? ನೋಡಿ, ಒಬ್ಬ ನಾಯಕ ಒಂದೇ ಪಕ್ಷದಲ್ಲಿ ತನಗೆ ಎಂಥ ನೋವಿನ ಸಂದರ್ಭ ಬಂದಾಗಲೂ ಕೂಡ ಪಕ್ಷವನ್ನ ತ್ಯಜಿಸ್ತೆ, ಪಕ್ಷದಿಂದ ಹಲವಾರು ಸಂದರ್ಭದಲ್ಲಿ ಅವಮಾನ ಆಗಿದ್ರು ಕೂಡ ಅದೇ ಪಕ್ಷವನ್ನ ಬಿಗಿಯಾಗಿ ಹಿಡ್ಕೊಂಡು, ಬಿಗಿದಪ್ಪಿ ಹಂತವಾಗಿ ತನಗೆ ಕೊಟ್ಟಂತ ಇಲಾಖೆಗಳನ್ನ, ನೀವು ಯಾವುದೇ ಇಲಾಖೆ ಇರ್ಬೋದು, ಅದು ನೋಡಿ, ಅವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ರು. ಸೋಲಾರ್ ಪವರ್ ಪ್ಲಾಂಟ್ನ ಪ್ರಪ್ರಥಮವಾಗಿ ಇಲ್ಲಿ ಬಹಳ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ ರಾಜ್ಯದಲ್ಲಿ. ಪಾವಗಡ ಅಂತ ಜಾಗದಲ್ಲಿ ಅಲ್ಲೇನು ಬೆಳೆಯಲ್ಲ ಅಂತ ಕಡೆ ಹೋಗಿ ಅದನ್ನ ಜಾಗನೆಲ್ಲ ಗುರುತಿಸಿ ಹಲವಾರು ಎಕರೆನಲ್ಲಿ ಪವರ್ ಪ್ಲಾಂಟ್ ಮಾಡಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮತ್ತು ಇವತ್ತು ನೀರಾವರಿ ಮಂತ್ರಿ ಆಗಿದ್ರು. ನೀರಾವರಿ ಮಂತ್ರಿಯಾಗಿ ಇವತ್ತು ನೀವು ಮೇಕೆದಾಟು ನಿಮ್ಗೆ ಉದಾಹರಣೆ ಇರ್ಬೋದಲ್ಲ, ಎಷ್ಟು ವರ್ಷದ ಸಮಸ್ಯೆ ಮೇಕೆದಾಟು. ಕರೆಕ್ಟ್, ಬಹಳ ದಶಕಗಳು, ಬಹಳ ಸುಪ್ರೀಂ ಕೋರ್ಟ್ ನಲ್ಲಿ ಬಹಳ ಯಶಸ್ವಿಯಾಗಿ ತಾನು ತನ್ನ ತಂಡವನ್ನ ಕಟ್ಕೊಂಡು ಹೋಗಿ ಯಶಸ್ವಿಗೊಳಿಸಿದಾರಲ್ವಾ, ಮೇಕೆದಾಟು ಯೋಜನೆ ಯಶಸ್ವಿಗೊಳಿಸಿದಾರಲ್ಲ. ಈ ರೀತಿ ಅವ್ರಿಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಸಮರ್ಪಕವಾಗಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹೋರಾಟ ಮಾಡ್ತಾ ಇದ್ದಾರೆ. ನೋ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ, ಬಟ್ ನಮಗೆ ಅನುಷ್ಠಾನ ಆಗ್ಬೇಕಾಗಿದೆ. ಸೆಂಟ್ರಲ್ ಗವರ್ಮೆಂಟ್ ಕ್ಲಿಯರೆನ್ಸ್ ಬೇಕು ನಮಗೆ. ಅದೇ ಅನುಷ್ಠಾನ ಆಗ್ಬೇಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕ್ಲಿಯರೆನ್ಸ್ ಬೇಕಲ್ಲ, ಮಾಡ್ಬೇಕು ನಮ್ಗೆ. ಕೇಂದ್ರ ಸರ್ಕಾರ ಮಾತ್ರ ನಿಮ್ಗೆ ವಿರೋಧಿ ಆಗಿದೆ. ಹೌದು, ಕೇಂದ್ರ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಮೇಕೆದಾಟನ ಅನುಷ್ಠಾನ ಮಾಡ್ತಿದ್ದ, ನಾವು 100ಕ್ಕೆ 100 ಅನುಷ್ಠಾನ ಮಾಡ್ತಿದ್ದ. ಈಗ ಮುಖ್ಯಮಂತ್ರಿಗಳಾಗೂ ಕೂಡ ಅವ್ರಿಗೆ ಚಾಲೆಂಜಸ್ ಇದೆ, ಮುಂದೆ ಸರ್ಕಾರ ತರಬೇಕು. ನೋಡಿ, ಅವರು ಕರೋನಾ ಸಂದರ್ಭದಲ್ಲಿ ಅಧ್ಯಕ್ಷರಾದ್ರು. ಅವತ್ತು ಜನ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ, ಯಾರಿಗೂ ಕೂಡ ಅಧ್ಯಕ್ಷತೆ ಬೇಕಾಗಿರ್ಲಿಲ್ಲ, ಪಕ್ಷದ ಅಧ್ಯಕ್ಷಗಿರಿ.
ಆ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ತೆಗೆದುಕೊಂಡು ಸಿದ್ದರಾಮಯ್ಯನವರ ಒಡಗೂಡಿ ಓಕೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತೇಳಿ ಜನಗಳನ್ನ ಮನವೊಲಿಸಿ, ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂದ ಕ್ಷಣಕ್ಕೆ ಓಟ್ ಹಾಕಲ್ಲ. ಈ ಯಾರು ನಾಯಕರಿದ್ದಾರೆ ಅಂತದಕ್ಕಂತಂದ್ರೆ ನೋಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಡಿ ಕೆ ಶಿವಕುಮಾರ್ ಅವ್ರು ನಿಂತು ಇಲ್ಲಪ್ಪ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಕೊಟ್ಟು ಅಧಿಕಾರಕ್ಕೆ ತಂದ್ರು. 140 ಸೀಟ್ ಗೆಲ್ತಕ್ಕಂಥದ್ದು ಸುಲಭದ ಕೆಲಸ. ಆಮೇಲೆ 138 ಗೆಲ್ತೀನಿ ನಾನು ಅಂತಕ್ಕಂಥದ್ದನ್ನ ಮುಂಚೆನೆ ಅವರು ಡಿಕ್ಲೇರ್ ಮಾಡಿದ್ರು. ನಾವು ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ ಕರೆಕ್ಟ್. ಅವರ ದೂರದೃಷ್ಟಿ ಮತ್ತೆ ಇಚ್ಛಾಶಕ್ತಿ ಎಷ್ಟಿದೆ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ. ಈ ರೀತಿ ನಾಯಕತ್ವ ಇದೆ. ಒಬ್ಬ ನಾಯಕನಿಗೆ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ. ನಾವೆಲ್ಲಾನು ಪೂರ್ತಿ ಪಾಸಿಟಿವ್ ಅನ್ನಕ್ಕಾಗಲ್ಲ. ನಾವು ಏನ್ ನೋಡ್ಬೇಕು, ನಾವು ಪಾಸಿಟಿವ್ ನೋಡ್ಬೇಕು. ಓಕೆ, ಅಂದ್ರೆ ಯಾವ ನೆಗೆಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ? ಬೇರೆ ಬೇರೆ ವಿಚಾರಗಳು ಯಾವ ಇರ್ತಾವ, ಅದು ಬೇರೆ. ಎವ್ರಿ ಪರ್ಸನ್ ಆಸ್ ಯುನಿಕ್ ಅಂತ ಅಲ್ಲ ಹೇಳಿದ್ದು. ನೆಗೆಟಿವ್ ಪಾಸಿಟಿವ್ ಇದ್ದೇ ಇರ್ತದೆ. ಎಲ್ಲಾ ನಾಯಕನು ಪರಿಪೂರ್ಣವಾಗಿ ಪರಿಪಕ್ವವಾಗಿ ಯಾವ ನಾಯಕನು ನಾವು ನೋಡಕ್ ಸಾಧ್ಯನೇ ಇಲ್ಲ. ಕರೆಕ್ಟ್. ಆದ್ರೆ ಇವರಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಇದೆ.